ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಸರ್ಕಾರ ಏಕೆ ಮೌನವಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ರೈತರಿಗೆ ನೀರು ಕೊಡ್ತೀವಿ ಅಥವಾ ಕೊಡಲ್ಲ ಅಂತ ಹೇಳಿದರೆ ಅವರು ಪರ್ಯಾಯ ಬೆಳೆಗಳಿಗೆ ಬೆಳೆಯಲು ಸಿದ್ಧವಾಗ್ತಾರೆ. ಈಗ ಭತ್ತ ನಾಟಿ ಮಾಡಿರುವ ರೈತರು ತುಂಬ ಕಷ್ಟದಲ್ಲಿ ಸಿಲುಕಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನೀರು ಕೊಡ್ತೀವೋ ಅಥವಾ ಕೊಡಲ್ಲ ಅಂತ ಕನ್ಫರ್ಮಾಗಿ ತಿಳಿಸಿದರೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಆಗಸ್ಟ್ ಮುಗಿತಾ ಬಂತು. ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ನೀರು ಕಾಲುವೆ ಕೊಡುವ ಬಗ್ಗೆ ಮೊನ್ನೆ 2 ಮೀಟಿಂಗ್ ಆಯಿತು. ಅಲ್ಲೂ ಸಹ ಮುಂಗಾರು ಭತ್ತದ ಬೆಳೆಗೆ ಒಮ್ಮತ ಬರಲಿಲ್ಲ ನೀರು ಕಾಲುವೆ ಬಿಡುವ ಬಗ್ಗೆ. ಸ್ನೇಹಿತರೆ, ಇವತ್ತು ರೈತರೆಲ್ಲ ಸೇರಿ ಹರಿಹರ ಬೈಪಾಸ್ ಅಡ್ಡ ಹಾಕಿ ಉಗ್ರ ಹೋರಾಟ ಮಾಡಬೇಕು ಅಂತ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಭಾಗದ ರೈತರು ನೀರು ಇವತ್ತೇನಾದರೂ ನಾಲೆಗೆ ಬಿಟ್ಟರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೊನೆ ಭಾಗದ ರೈತರು ಹೇಳುತ್ತಿದ್ದಾರೆ. ನೋಡೋಣ ಸರ್ಕಾರ ಇದು ಯಾವ ರೀತಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳುತ್ತದೆ ಅಂತ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 22/8/2026 ಡ್ಯಾಮ್ನ ನೀರಿನ ಮಟ್ಟ 174 ಅಡಿ 11 ಇಂಚಿದೆ. ಇನ್ನು ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71 TMC ನೀರು ಸಂಗ್ರಹ ಮಾಡ್ಬೋದು ಡ್ಯಾಮಲ್ಲಿ. ಇವತ್ತು 58 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 4510 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಪರವಾಗಿಲ್ಲ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 3500 ಬರ್ತಿತ್ತು, ಇವತ್ತು 4510 ಬರ್ತಿದೆ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಇದೇ ಥರ ಮಳೆ ಜಾಸ್ತಿ ಆದರೆ ಮುಂದಿನ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಡ್ಯಾಮು 180 ಅಡಿ ದಾಟುತ್ತೆ. ಸ್ನೇಹಿತರೆ, ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 205 ಕ್ಯೂಸೆಕ್ ನೀರು ಹೊರಹರಿವು ಬರ್ತಿದೆ. ಇನ್ನು ಬಲದಂಡೆ ಮತ್ತು ಎಡದಂಡೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು. ಇವತ್ತು 58 TMC ನೀರು ಸಂಗ್ರಹವಾಗಿದೆ ಈ ವರ್ಷಕ್ಕೆ. ಆವಾಗ ಒಳಹರಿವು 7000 ಬರ್ತಿತ್ತು, ಇವತ್ತು 4510 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.